ಅಧಿಕಾರ, ಹೆದರಿಕೆ ಮತ್ತು ದೈವಶಕ್ತಿಯ ಮಧ್ಯೆ ನಡೆಯುವ ಒಂದು ಅದ್ಭುತ ಸಂಘರ್ಷ. ಒಂದೆಡೆ ಕ್ರೂರ ಅಹಂಕಾರಿ ರಾಜ ಕಂಸ, ಇನ್ನೊಂದೆಡೆ ಅವನ ಸಹೋದರಿ ದೇವಕಿ ಮತ್ತು ವಸುದೇವ. ಮಥುರೆಯ ರಾಜನಾದ ಕಂಸ ತನ್ನ ತಂಗಿ ದೇವಕಿಯ ವಿವಾಹವನ್ನು ವಸುದೇವನೊಂದಿಗೆ ಮಾಡಿ ಮೆರವಣಿಗೆಯಲ್ಲಿ ಹೋಗುತ್ತಿರುವಾಗ ಅಶರೀರವಾಣಿಯೊಂದು ಕಂಸನಿಗೆ ದೇವಕಿ ಅಷ್ಟಮಿ ಪುತ್ರನಿಂದ ನಿನ್ನ ವಧೆಯಾಗುವುದು ಎಂದು ಹೇಳುತ್ತದೆ. ಅದರಿಂದ ಭಯಗೊಂಡ ಕಂಸನು ದೇವಕಿ ಮತ್ತು ವಸುದೇವನನ್ನು ಬಂಧನದಲ್ಲಿರಿಸಿ ಅವರಿಗೆ ಹುಟ್ಟಿದ 7 ಮಕ್ಕಳನ್ನು ಕೊಲ್ಲುತ್ತಾನೆ. 8ನೇ ಮಗುವನ್ನು ವಸುದೇವನು ತನ್ನ ಪ್ರಾಣ ಮಿತ್ರನಾದ ನಂದನ ಮನೆಯಲ್ಲಿ ಬಿಟ್ಟು ಬರುತ್ತಾನೆ. ಅದನ್ನು ತಿಳಿದ ಕಂಸನು ಅವನನ್ನು ಕೊಲ್ಲಲು ಮಾಡಿದ ಪ್ರಯತ್ನ ಈ ನಾಟಕದಲ್ಲಿ ಪ್ರದರ್ಶಿಸಲಾಗಿದೆ. ಇಂದು ನಮ್ಮ ವೇದಿಕೆಯಲ್ಲಿ ಅದೇ ಮಹತ್ವದ ಘಟನೆಗಳು ಜೀವಂತವಾಗಲಿವೆ. ಹೀಗಾಗಿ ಬೆಳಕು, ಭಕ್ತಿ, ಭಯ, ಹೋರಾಟ ಎಲ್ಲವನ್ನೂ ಒಳಗೊಂಡಿರುವ ಬಿಲ್ಲಹಬ್ಬ ನಾಟಕವನ್ನು ಪ್ರದರ್ಶಿಸಲು ಬರಮಾಡಿಕೊಳ್ಳುತ್ತಿದ್ದೇನೆ ನಮ್ಮ ಶಾಲೆಯ ಮಕ್ಕಳನ್ನು. ಅವರನ್ನು ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ. ಕೃಷ್ಣ ಕೃಷ್ಣ ಕೃಷ್ಣ, ಕೇಳಿ ಕೇಳಿ ನನ್ನ ಕಿವಿಗಳು ತೂತು ಬಿದ್ದು ಹೋದವು. ಯಾರು ಯಾರು ಈ ಕೃಷ್ಣ? ಹಾಲು ಕೊಡಲು ಹೋದ ಭೂತನಿಯ ರಕ್ತವನ್ನೇ ನೀಡಿದನಂತೆ. ಸವಾರಿ ಮಾಡುವಂತ ಬೆನ್ನೊಂದಿದರೆ ಸಂಘಟನೆ ಸೊಂಟವನ್ನೇ ಮುಡಿದಿದ್ದಾನೆ. ಗೋವರ್ಧನ ಬೆಟ್ಟ ಛತ್ರಿಯಾಗಿ ಹೋಯಿತು. ಯಾರು ಯಾರು ಕೃಷ್ಣ? ಈ ಕೊಲ್ಲರ ಪೌರನಿಗೆ ಈ ಪಾಟಿ ಶಕ್ತಿನ ಎಲ್ಲಿಂದ ಬಂದು ಈ ಶಕ್ತಿ? ಯಾರು ಕೊಟ್ಟರು ಈ ಶಕ್ತಿ? ನಮ್ಮ ಗೂಢಾಚಾರರು ಶೋಧನೆ ಮಾಡ್ತಾವರೇ ಬಳಿಯ? ಗೂಢಾಚಾರರು ಶೋಧನೆ ಮಾಡುತ್ತಿದ್ದಾರಾ? ಎಷ್ಟು ದಿನ ಶೋಧನೆ ಮಾಡೋದು? ಬೆಂಕಿ ಕೈಯಿಟ್ಟರೆ ತಕ್ಷಣ ಸುಡುತ್ತದೆ, ಹಾವು ಕಾಲಿಟ್ಟರೆ ತಕ್ಷಣ ಕಚ್ಚುತ್ತದೆ. ಶೋಧನೆ ಮಾಡ್ತಾರಂತೆ ಶೋಧನೆ. ನಿಮ್ಮ ಕಕ್ಕೆ ಮಂಗಳಾರತಿ ಅಂತ ಮಾಹಿತಿ ಸಂಗ್ರಹ ಕೊನೆ ಹಂತಕ್ಕೆ ಒಡೆಯ. ಕೊನೆ ಹಂತಕ್ಕೆ? ಯಾರ ಕೊನೆ ಹಂತಕ್ಕೆ? ಬರ್ಲಿ ಬಿಡಿಯವ್ರೆ, ಬೇಜಾರ್ ಮಾಡ್ಕೋಬೇಡಿ. ನಾ ಹೇಳಿದ್ದಲ್ಲ ಇಬ್ರು ಬರೇ ಒಡೆಯ. ಇವ ಶೈವಿಕ, ಇವ ದುರ್ವಿಧ. ನಮಸ್ಕಾರ ಅನ್ನದಾತ. ಇದು ನಿಮ್ಮ ಕಾಲು ಅಲ್ಲ, ನಿಮ್ಮ ಎಕ್ಕಡ. ಇದು ಕಾಲು ಅಲ್ಲ, ಎಕ್ಕಡನೂ ಅಲ್ಲ, ಯಮಪಾಶ. ಏರ್ಪಾಡೆಲ್ಲ ಹಾಕ್ತೀಯಾ? ಹೌದು ಒಡೆಯ, ಕ್ರೀಡಾಂಗಣಕ್ಕೆ ಇರುವುದು ಒಂದೇ ಬಾಗಿಲು. ಆ ಬಾಗಿಲು ಮಾಡದ ಮೇಲೆ ಒಂದು ಕಮಾನಿದೆ. ಆ ಕಮಾನಿಗೆ ಕಿರುಗಂಟೆ ಅಲಂಕಾರ. ಅದರ ಮೇಲೆ ಒಂದು ಗಾಜಿನ ರಾಜಗೋಪುರವಿದೆ. ಅದೇನಾದ್ರೂ ತಲೆ ಮೇಲೆ ಬಿದ್ರೆ ಶ್ರೀಮತ್ ರಮಾರಮಣ ಗೋವಿಂದ ಗೋವಿಂದ. ಆದ್ರೆ ಅದು ತಲೆ ಮೇಲೆ ಬಿಡ್ಬೇಕಲ್ಲ. ಬೀಳುತ್ತೆ ಬೀಳುತ್ತೆ, ಇಡೀ ಒಂದು ರಚನೆ ಸಣ್ಣ ಕೀಲಿನ ಮೇಲೆ ನಿಂತಿದೆ. ಅದನ್ನು ಎಳೆದು ಬಿಟ್ರೆ ಮುಗೀತು. ಅಪ್ಪ, ಒಳ್ಳೆ ರಾಕ್ಷಸ ಹಾಕೊಂಡ್ರಿ ನೀವು. ನೈನಾತಿ ಬುದ್ಧಿ ಅಂತೀನಿ. ಆ ಪಿಳ್ಳ ಗೌರಿ ಕೃಷ್ಣ ಅದೇ ಬಾಗ್ಲಲ್ಲಿ ತಾನೇ ಬರ್ಬೇಕು. ಬೇರೆ ದಾರಿನಿಲ್ಲ ಅಂತೀನಿ ಒಡೆಯ. ಅಂತೀರಿ, ನನ್ನ ತಲೆ ತಿಂತೀರಿ. ನಿಮಗೆ ತಲೆ ಇದ್ದೇನ್ರಿ? ಸುಮ್ಮನೆ ಇನ್ನೊಂದು ಬಾಗಿಲು ಇಡಿ. ಇನ್ನೊಂದು ಬಾಗಿಲೇ? ಎಲ್ರು ಬರೋ ಬಾಗ್ಲಲ್ಲಿ ನಾ ಬರ್ಬೇಕಾ? ಅಲ್ಲ ಒಡೆಯ, ನೀನ್ ಗೂಢ ಒಳ್ಳ ಕರ್ಕಳಯ್ಯ ಆಚೆ. ಈ ಬಾಯಲ್ಲಿ ಅಪ್ಪಣೆ ಅನ್ನದಾತ. ಹೇಗಿದೆ ನಮ್ಮ ಪಟ್ಟದ ಆನೆ? ಔಷಧಿ ಪಚ್ಚ ಎಲ್ಲ ಮಾಡಿದ್ದೇನೆ. ಹಳದಿ ಬಣ್ಣ ನೋಡಿದ್ರೆ ಸಾಕು, ಜೀ ಅಂತ ಮೇಲೆ ಬೀಳುತ್ತೆ. ಕೆಲಸ ಎಲ್ಲ ಮುಗಿದ ಮೇಲೆ ಒಟ್ಟು ಆರಿಸಿ ಸುಟ್ಟು ಬಿಡಿ. ಅದನ್ನೇನಾದ್ರೂ ತಂದೆಗಿಂದೆ ಮಾಡಿದ್ರೆ ಕಷ್ಟ. ಮಕ್ಕಳು ಮರಿರ್ತಾವೆ ಪಾಪ. ಅಲ್ವೇ ಮತ್ತೆ? ನೀವಿನ್ ನೋಡಿ ನಿಂತ್ಕೊಳ್ಳಿ. ನಮ್ಮೂರಿನಲ್ಲಿ ಕಂಬ ಕಂಬಕ್ಕೂ ಕಿವಿ ಉಂಟು. ತುಟಿಕ್ ಪಿಟಿಕ್ ಅಂದ್ರೆ ಇದು ಕಾಲು ಅಲ್ಲ, ಎಕ್ಕಡನೂ ಅಲ್ಲ. ಯಮಪಾಶ ಯಮಪಾಶ. ಹೇಗಿದ್ದಾನ್ರಿ ಆ ಪಟ್ಟಿಂಗ? ತಾನೇ ಒಡೆಯ? ಇದ್ದಾನೆ ಗೊತ್ತು. ಯಾರ ಹಾಗೆ ಇದ್ದಾನೆ? ವಸುದೇವನ ಹೋಲಿಕೆಯೋ ದೇವಕ್ಕೆ ಹೋಲಿಕೆಯೋ? ದೇವನ ಹೋಲಿಕೆಯೂ ಇಲ್ಲ, ದೇವಕ್ಕೆ ಹೋಲಿಕೆಯೂ ಇಲ್ಲ. ಆದ್ರೆ ಆ ಕೈ ಯಾಕೋ ಹೀಗೆ ಇತ್ತು ಒಡೆಯ. ಯಾವುದಾದರೂ ಮಗು ಸೋದರ ಮಾವನ ಹೋಲಿಕೆ ಇರುತ್ತದೆಯಾ ಹೇಳು? ನಾನೇ ಹೋಗಿ ಕೇಳುತ್ತೇನೆ ವಸುದೇವನನ್ನು, ದೇವಕಿಯನ್ನು. ಹೇಳಿದ ಎದೆಯುದ್ದ ಬೆಳೆದಿದ್ದಾರೆ ಮಕ್ಕಳು ಅಂತ. 16 ವರ್ಷ ಆಯ್ತು ಕೃಷ್ಣನನ್ನು ನೋಡಿ. ನನ್ನ ಕಣ್ಣಲ್ಲಿ ಅವನಿನ್ನು ಎಳೆಗೂಸಿ ಲೋಕದ ಎಲ್ಲ
ಮಕ್ಕಳು ಅಪ್ಪ ಅಮ್ಮಂದಿರ ಕಣ್ಣೆದುರು ದಿನ ದಿನ ಚೂರು ಚೂರು ಬೆಳೀತಾರೆ. ಮಕ್ಕಳನ್ನು ಬೆಳೆಯೋದು ನೋಡೋ ಅಪ್ಪ ಅಮ್ಮಂದಿರ ಪುಣ್ಯವೇ ಪುಣ್ಯ. ಮಕ್ಕಳನ್ನು ಆಡಿಸಲಿಲ್ಲ, ಆರೈಕೆ ಮಾಡಲಿಲ್ಲ, ಕದಲು ನುಡಿ ಕೇಳಲಿಲ್ಲ, ಹೋಗಲಿಲ್ಲ, ಜೋಗುಳ ಆಡಲಿಲ್ಲ. ಓ ಮಹಾರಾಜ ಬಾಬಾ, ನನ್ನ ಅರಮನೆಯಲ್ಲಿ ನನಗೆ ಉಪಚಾರವೇ? ನನಗಂತೂ ರಾತ್ರಿಯೆಲ್ಲ ನಿದ್ದೆನೇ ಇಲ್ಲ. ರಾಜಕಾರ್ಯನೇ ಹಾಗೆ. ಮೊದಲಿನಿಂದಲೂ ಬಲೆ ತಮಾಷೆ ಬಾವ ನೀವು. ದೇವಕಿ, ನಿಮ್ಮ ಅಣ್ಣನಿಗೆ ಸ್ವಲ್ಪ ಹಾಲಾದರೂ ಕೊಡು. ಹಾಲ 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 ಕುಡಿಯುವವರು ನಾವು. ನಮಗೆ ಹಾಲು ಗೀಲು ಸರಿ ಅನ್ನುವುದಿಲ್ಲ. ಬೇಡ ದೇವಕಿ ಬೇಡ, ಹಾಲು ಗೀಲು ಏನೂ ಬೇಡ. ಸ್ವಲ್ಪ ಮಾತಾಡಿ ಹೋಗೋಣ ಅಂತ ಬಂದೆ. ನಿನ್ನ ಕುಂಬಳ ನಿನ್ನ ಕುಡುಗೋಲು, ಮಾತಾಡು ಮಹಾರಾಜ. ನೋಡಿದೆಯಾ ನೋಡಿದೆಯಾ, ಇನ್ನು ನಿನಗೆ ನನ್ನ ಮೇಲೆ ಅಸಮಾಧಾನವೇ? ತಂಗಿಯ ಮೇಲೆ ಪ್ರೀತಿ ಇಲ್ಲ ಎಂದುಕೊಂಡೆಯಾ? ಸಂಕೋಲೆ ಹಾಕಿಸಿದ್ದೇನೆ ನಿಜ, ಆದರೆ 100ಕ್ಕೆ 100 ಶುದ್ಧ ಅಪರಂಜಿ. ಕೊರಳಿಗೆ 3 ಕೈಗೆ 2 ಕಾಲಿಗೆ 1 ಎಲ್ಲ ಚಿನ್ನದೆ. 25 ವರ್ಷ ಆಯ್ತು ಮಾಡಿಸಿ. ಶೂರಾದರೂ ಕಪ್ಪಾಗಿದೆಯಾ? ಅದೃಷ್ಟವಂತರು ನೀವು. ಒಂದು ನೊಣ ಒಳಗೆ ಬರುವಂತಿಲ್ಲ, ಹೊರಗೆ ಹೋಗುವಂತಿಲ್ಲ. ಆದ್ರೂ ಮುಪ್ಪು ಸೆರೆಮನೆಯೊಳಗೆ ಬಂದೇ ಬಿಡ್ತು. ನೆಮ್ಮದಿ ಸೆರೆಮನೆಯಿಂದ ಹೊರಗೆ. ದೇವಕಿ, ನೀವು ಸೆರೆಮನೆಯಲ್ಲಿದ್ದರೂ ಸ್ವತಂತ್ರರು, ನಾವು ಬಯಲಿನಲ್ಲಿ ಇದ್ದರೂ ಬಂದಿಗಳು. ನಿಶ್ಚಿಂತೆಯಾಗಿ ನಿದ್ದೆ ಮಾಡುವಂತಿಲ್ಲ. ಕಣ್ಣು ಮುಚ್ಚಿದರೆ ಸಾಕು, ತಗಪಕ ತಗಪಕ ಕುಡಿತನ ಕೊಂದ ಮಕ್ಕಳೇ ಕಣ್ಣು ಮುಂದೆ ಬರುತ್ತವೆ. 16 ವರ್ಷದ ಹಿಂದೆ ಅಷ್ಟಮಿ ರಾತ್ರಿ ಅದೆಷ್ಟು ಮಕ್ಕಳು ಹುಟ್ಟಿದವೋ ಈ ದೇಶದಲ್ಲಿ. ನಾನು ಎಷ್ಟು ಅಂತ ಕಲ್ಲಿಸಲಿ. ದೇವಕಿಯ ಹೊಟ್ಟೆಯಲ್ಲಿ ಹುಟ್ಟ 8ನೇ ಮಗು ಅಷ್ಟಮ ಪುತ್ರ, ನನ್ನ ಕೊಲ್ಲಬೇಕು. ಆದರೆ ಎಂದು ಹುಟ್ಟಿದ 8ನೇ ಮಗು ಪುತ್ರ ಅಲ್ಲ, ಪುತ್ರಿ. ದೇವಕಿ, ಬೆನ್ನಿಗೆ ಬಿದ್ದ ಹಣ್ಣನಿಗಿಂತ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಕೂಸೆ ನಿನಗೆ ದೊಡ್ಡದ? ದಯವಿಟ್ಟು ದಯವಿಟ್ಟು ಹೇಳು, ಎಲ್ಲಿ ಬಚ್ಚಿಟ್ಟಿದ್ದೀಯಾ ನಿನ್ನ ಆ 8ನೇ ಮಗನನ್ನು? ನನಗೆ ರಾಜ್ಯ ಬೇಡ, ಕೋಶ ಬೇಡ, ಪಟ್ಟ ಬೇಡ, ಪಗಡ ಬೇಡ, ಎಲ್ಲ ನಿನ್ನ ಗಂಡನಿಗೆ ಕೊಡುತ್ತೇನೆ. ದಯವಿಟ್ಟು ದಯವಿಟ್ಟು ಹೇಳು, ಎಲ್ಲಿ ಬಚ್ಚಿಟ್ಟಿದ್ದೀಯಾ ನಿನ್ನ 8ನೇ ಮಗನನ್ನು? ನಾನ್ ನಿಜ ಹೇಳಿದ್ರೆ ನಿಮ್ ನಂಬೋದಿಲ್ಲ. ದೇವಕಿ, ಕೃಷ್ಣ ನಿಮ್ಮ ಮಗನೇ ಇರಬೇಕು. ಇರಬೇಕು ಏನು? ಕೃಷ್ಣ ನಿಮ್ಮ ಮಗನೇ. ಸುಳ್ಳು. ಕೃಷ್ಣ ನಮ್ಮ ಮಗ ಹೇಗೆ ಆದನು? ಅವನು ನಂದನ ಮಗ, ಅವನು ಯಶೋದೆಯ ಮಗ. ಕೃಷ್ಣ ನಿಮ್ಮ ಮಗನಲ್ಲ. ಕೃಷ್ಣನನ್ನು ಕೊಂದರೆ ನಿಮಗೆ ಬೇಜಾರಿಲ್ಲ ತಾನೆ? ಹಾಗಾದ್ರೆ ಕೊಲ್ತೀನಿ, ಕೊಂದೇ ಕೊಲ್ತೀನಿ. ಕೃಷ್ಣನನ್ನು ನಾನೇ ಕೊಲ್ತೀನಿ. ಅಪ್ಪ, ನೋಡಿದ್ರಲ್ಲ, ಜೀವದ ಹೆದರಿಕೆಯಲ್ಲಿ ಕಂಸನು ತನ್ನ ಸ್ವಂತ ಸಹೋದರಿ ದೇವಕಿ ಮತ್ತು ವಸುದೇವರಿಗೆ ತಂದ ನೋವು ಹಾಗೂ ಶ್ರೀಕೃಷ್ಣರನ್ನು ಕೊಲ್ಲಲು ಹೂಡಿದ ಸಂಚು ಇವೆಲ್ಲವನ್ನು ನಮ್ಮ ಕಣ್ಣ ಮುಂದೆ ತಂದು ತಮ್ಮ ಅದ್ಭುತ ನಟನೆಯಿಂದ ನಮ್ಮೆಲ್ಲರನ್ನು ಮೂಕವಿಸ್ಮಿತರನ್ನಾಗಿ ಮಾಡಿದ ಕಂಸನಾಗಿ ನಿಧಿಶ್ರೀ, ಮಂತ್ರಿಯಾಗಿ ಧನುಷ್, ಶೈಲಿಕ ಮತ್ತು ದುರ್ವಿಧರಾಗಿ ಗುರುಬಸವೇಶ್ ಅಂಡ್ ಆದರ್ಶ್, ದೇವಕಿಯಾಗಿ ಕಾವ್ಯ, ವಸುದೇವರಾಗಿ ಹನುಮನ್. ಇವರಿಗೆ ಬರಲಿ ಜೋರಾದ ಚಪ್ಪಾಳೆ. हाँ।